ಪೈಥಾನ್ ಅರ್ಥ ಆಗ್ತಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಕ್ಲಾಸಸ್, ಆಬ್ಜೆಕ್ಟ್ಸ್, ಫಂಕ್ಷನ್ಸ್, ರ್ಯಾಂಡಮ್, ರ್ಯಾಂಡಿಂಟ್, ಮಾಡ್ಯೂಲ್ಸ್, ಇನ್ನು ಏನೇನು ಕಲಿಬೇಕು. ಈ ಜನರಲ್ ಕಲಿತೀನ. ಅದೇ ರೀತಿ ನಿಮ್ಗೆ ಅನಿಸಿದ್ರೆ ಟೆನ್ಷನ್ನೇ ಬೇಡ, ಯಾಕಂದ್ರೆ ಇದನ್ನೇ ನಾನು ಈ ಚಾನಲ್ ಕನ್ನಡದಲ್ಲಿ ಬಿಡಿಸಿ ನಾವು ದಿನ ಕನ್ನಡದಲ್ಲಿ ಹೆಂಗ್ ಮಾತಾಡ್ತೀವೋ ಅದೇ ರೀತಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಡ್ತೀನಿ. ಏನು ಅರ್ಥ ಆಗ್ತಾ ಇರೋ ತರ ಫ್ಯಾನ್ಸಿ ವರ್ಡ್ ಆಗ್ಲಿ, ಕಾಂಪ್ಲಿಕೇಟೆಡ್ ವರ್ಡ್ ಆಗ್ಲಿ ಏನು ಯೂಸ್ ಮಾಡಲ್ಲ. ಲೆಟ್ಸ್ ರೋಲ್ ದ ಇಂಟ್ರೋ. ಎಲ್ಲದಕ್ಕಿಂತ ಮುಂಚೆ ಪೈಥಾನ್ ಇದಾಗ್ಲಿ ಅಥವಾ ಕತ್ತಲ್ಲಿ ಗಾಡಿ ಓಡಿಸೋದಾಗ್ಲಿ ಎಲ್ಲ ನಿಧಾನಕ್ಕೆ ಮಾಡಬೇಕು. ಅರ್ಜೆಂಟ್ ಮಾಡಿದ್ರಿ ಅಂದರೆ ಗಾಡಿನ ಎಲ್ಲೆಲ್ಲಿಗೋ ಹೋಗಿ ಗುದಿಸ್ತೀರ. ಹಂಗೆ ಪೈಥಾನ್ ಅಷ್ಟೇ, ನಿಧಾನಕ್ಕೆ ಕಲ್ತ್ರೆ ಈ ಥರ ಪ್ರಾಜೆಕ್ಟ್ಸನ್ನು ನೀವು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು. ಈ ಬೇಸಿಕ್ ಕೋರ್ಸಲ್ಲಿ ಏನೇನು ಕಲಿತೀವಿ ಅಂದರೆ ಪೈಥಾನ್ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಅದಕ್ಕೊಂದಿಷ್ಟು ಎಕ್ಸ್ಟೆನ್ಷನ್ಸ್ ಬೇಕು, ಅದೆಲ್ಲ ಹೆಂಗೆ ಇನ್ಸ್ಟಾಲ್ ಮಾಡೋದು, ಇಂಟ್ರೋ ಟು ಪೈಥಾನ್, ಇಂಟ್ ಮತ್ತು ಇನ್ಪುಟ್ ಫಂಕ್ಷನ್ಸ್ ಅಂದ್ರೇನು, ವೇರಿಯೇಬಲ್ಸ್, ಡೇಟಾ ಟೈಪ್ಸ್, ಟೈಪ್ ಕನ್ವರ್ಷನ್ಸ್ ಅಂದ್ರೇನು, ಸ್ಟ್ರಿಂಗ್ಸ್ ಮತ್ತು ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್ ಹೆಂಗೆ ಯೂಸ್ ಮಾಡೋದು, ವೇರಿಯೇಬಲ್ಸ್ ಜೊತೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮತ್ತು ಆಪರೇಟರ್ಸನ್ನು ಹೆಂಗೆ ಯೂಸ್ ಮಾಡೋದು, ಕಂಟ್ರೋಲ್ ಫ್ಲೋ, ಇಫ್, ಎಲಿಫ್, ಎಲ್ ಸ್ಟೇಟ್ಮೆಂಟ್ಸ್ಗಳನ್ನ ಹೆಂಗೆ ಯೂಸ್ ಮಾಡೋದು, ಲೂಪ್ಸ್, ವೈಲ್ ಮತ್ತು ಫಾರ್ ಲೂಪ್ ಅಂದ್ರೇನು, ಬ್ರೇಕ್ ಮತ್ತು ಕಂಟಿನ್ಯೂ ಅಂದ್ರೇನು, ರೇಂಜ್ ಫಂಕ್ಷನನ್ನು ಹೆಂಗೆ ಯೂಸ್ ಮಾಡೋದು ಲೂಪ್ಸ್ ಜೊತೆ, ಆಮೇಲೆ ಮಾಡ್ಯೂಲ್ಸ್ ಮತ್ತು ಲೈಬ್ರರಿ ಮಧ್ಯೆ ಇರೋ ಡಿಫ್ರೆನ್ಸ್ ಮತ್ತು ರ್ಯಾಂಡಮ್ ಮಾಡ್ಯೂಲ್, ಡೇಟಾ ಸ್ಟ್ರಕ್ಚರಲ್ಲಿ ಲಿಸ್ಟ್ ಮತ್ತು ಅದರಲ್ಲಿ ಯಾವ್ಯಾವ ಆಪರೇಷನ್ಸ್ ಮಾಡ್ಬೋದು, ಡಿಕ್ಷನರೀಸ್ ಅಂದ್ರೇನು ಮತ್ತು ಡಿಕ್ಷನರೀಸ್ ಮೇಲೆ ಯಾವ ಆಪರೇಷನ್ ಮಾಡ್ಬೋದು, ಫಂಕ್ಷನ್ಸ್ ಮತ್ತು ಸ್ಕೋಪ್ ಆಫ್ ವೇರಿಯೇಬಲ್ಸ್ ಅಂದ್ರೇನು, ಮತ್ತು ಕೊನೆಗೆ ಎಲ್ಲ ಮಾಡಾದ್ಮೇಲೆ ಮಧ್ಯದಲ್ಲಿ ಸಿಕ್ಕಾಬಟ್ಟೆ ಬಗ್ಸ್ ಬರುತ್ತೆ, ಎರರ್ಸ್ ಬರುತ್ತೆ, ಅದನ್ನು ಹೆಂಗೆ ಡಿಬಗ್ ಮಾಡೋದು. ಅಷ್ಟೇ ಮಾಡಿಬಿಟ್ರೆ ಸಾಕಾಗುತ್ತಾ? ಪ್ರಾಜೆಕ್ಟ್ಸ್ ಮಾಡಿಬಿಡ್ವಾ ಕಲಿಬೇಕಾದ್ರೆ? ಸ್ಟಾರ್ಟಿಂಗಲ್ಲಿ ಸಿಂಪಲ್ ಆಗಿರೋ ಪ್ರಾಜೆಕ್ಟ್ಸ್, ಈವನ್ ಆ್ಯಂಡ್ ಆಡ್ ನಂಬರ್ನ ಐಡೆಂಟಿಫೈ ಮಾಡೋದು, BMI ಕ್ಯಾಲ್ಕುಲೇಟರ್ ಮಾಡೋದು ಮತ್ತು ಆವ್ರೇಜ್ ಹೈಟನ್ನು ಕಂಡುಹಿಡಿಯೋದು. ಇಂಟರ್ಮೀಡಿಯೇಟ್ ಪ್ರಾಜೆಕ್ಟ್ಸ್ ಅಂದರೆ ಬಸ್ ಮತ್ತು ಪಾಸ್ವರ್ಡ್ ಜನರೇಟರ್, ಇವೆರಡು ಇಂಟರ್ಮೀಡಿಯೇಟ್ ಪ್ರಾಜೆಕ್ಟ್ಸ್ಗಳು. ಕೊನೆಗೆ ಮಾತ್ರ ಎಲ್ಲರಿಗೂ ಇಷ್ಟ ಆಗಿರೋದು ಹ್ಯಾಂಗ್ ಮ್ಯಾನ್ ಗೇಮನ್ನು ಹೆಂಗೆ ಮಾಡೋದು. ಇಷ್ಟನ್ನು ನಾವು ಬೇಸಿಕ್ಸ್ ಆಫ್ ಪೈಥಾನಲ್ಲಿ ಸ್ಟಾರ್ಟಿಂಗಲ್ಲಿ ಕಲಿತೀವಿ. ಇನ್ನೊಂದು ಪ್ಲೇ ಲಿಸ್ಟ್ ಬರುತ್ತೆ ಇಂಟರ್ಮೀಡಿಯೇಟ್ ಪೈಥಾನ್ ಅಂತ, ಅದರಲ್ಲಿ ಊಪ್ಸ್ ಅಂದ್ರೇನು, GUIಸ್ಗಳನ್ನು ಹೆಂಗೆ ಮಾಡೋದು ಎಲ್ಲ ಅದರಲ್ಲಿ ಹೇಳ್ಕೊಡ್ತೀನಿ. ಇದೆಲ್ಲ ರೆಡಿ ಮಾಡಿ ಸ್ಪೂನ್ ಫೀಡ್ ಮಾಡ್ಸೋಕ್ಕೆ ನಾನು ರೆಡಿ ಇದ್ದೀನಿ, ತಿನ್ನಿಸ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ? ಯಾರ್ಯಾರು ಈ ಕೋರ್ಸನ್ನು ಜಾಯ್ನ್ ಮಾಡಿ ನನ್ನ ಜೊತೆ ಪೈಥಾನ್ ಕಲಿಬೇಕು ಅಂತ ಈ ಜರ್ನಿ ನನ್ನ ಜೊತೆ ಬರ್ತೀರಾ ಅಂತೀರೋ ಸ್ಟಾರ್ಟ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.